ರಾಜ್ಯದ ಜನರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. 30-40 ಸೈಟ್ನಲ್ಲಿ ಮನೆ ಕಟ್ಟಿರೋರಿಗೆ ವಿದ್ಯುತ್ ಸಂಪರ್ಕದ ಓಸಿಗೆ ಅಸ್ತು ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಸಿಕ್ಕಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸದ್ಯ ಬೆಂಗಳೂರಿನಲ್ಲೇ 4 ಲಕ್ಷ ಜನ 30-40 ಸೈಟ್ನಲ್ಲಿ ನಿವೇಶನವನ್ನ ಹೊಂದಿದ್ದಾರೆ, ಅಂದ್ರೆ ಮನೆಯನ್ನ ಕಟ್ಟಿದ್ದಾರೆ. ಅವರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಅಂದ್ರೆ ರಾಜ್ಯದ ಜನರಿಗೆ ಸದ್ಯ 30-40 ಸೈಟ್ನಲ್ಲಿ ಮನೆ ಕಟ್ಟಿರೋರಿಗೆ ವಿದ್ಯುತ್ ಸಂಪರ್ಕದ ಓಸಿಗೆ ಈಗ ಪರ್ಮಿಷನ್ ಸಿಕ್ಕಿದೆ, ಅನುಮೋದನೆ ಸಿಕ್ಕಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋಲಾರದ ಮಾರಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ವೇಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಇವತ್ತು 30-40 ಸೈಟ್ ವರೆಗೂ ಯಾರು ಕಟ್ಕೊಂಡಿದ್ದಾರೆ ಫಸ್ಟ್ ಫೇಸ್ ಅಲ್ಲಿ ಅವರೆಲ್ಲರಿಗೂ ಕೂಡ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಪ್ಲಾನ್ ಸ್ಯಾಕ್ಷನ್ ಇದೆ, ವಿದ್ಯುತ್ ಶಕ್ತಿ ಕೊಡೋದು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಕ್ಯಾಬಿನೆಟ್. ಸೊ ಇದೊಂದು ಸಂತೋಷ ಸುದ್ದಿ ಎಲ್ಲರಿಗೂ. ಬಹಳ ಜನ ಒಂದು 3-4 ಲಕ್ಷ ಜನ ಇದು ಪ್ಲಾನ್ ಇಲ್ಲದೆ ಕಟ್ಕೊಂಡಿದ್ದು ಅವ್ರು ಯಾರಿಗೂ ವಿದ್ಯುತ್ ಶಕ್ತಿ ನೀರು ಕೊಡ್ತಿರಲಿಲ್ಲ. ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊದಲನೇ ಆದೇಶವನ್ನು ಮಾಡಿದ್ದೇವೆ. ಇದು ಒಂದು ಸುದ್ದಿನ ನಾನು ಈ ಕೋಲಾರಿನ ಮಾಲೂರಿನ ಮಾರಮ್ಮನ ದೇವಸ್ಥಾನದ ಸನ್ನಿಧಿಯಲ್ಲಿ ತಿಳಿಸ್ತಾ ಇದ್ದೀನಿ.